ಸರ್ ಇನ್ನೊಂದು ಮೇಜರ್ ಕ್ವೆಶ್ಚನ್ ಅಪ್ಪು ಸರ್ ನಮ್ಮನ್ನ ಬಿಟ್ಟು ಹೋದಾಗ್ಲಿಂದ ಅಂದ್ರೆ ಕೋವಿಡ್ ಟೈಮ್ ಅಲ್ಲಲ್ವಾ ಇನ್ಸಿಡೆಂಟ್ ಆಗಿದ್ದು. ಸೊ ಹೌದು. ಅವಾಗಿಂದನೂ ಕೂಡ ಜಿಮ್ಮಿ ಅಷ್ಟೊಂದು ಫಿಟ್ನೆಸ್ ನ ಮೇಂಟೈನ್ ಮಾಡಿದ್ರು, ಅಷ್ಟೊಂದು ಹೆಲ್ದಿ ಆಗಿದ್ರು, ಅಂತವ್ರಿಗೆ ಹಂಗಾಗಿದೆ. ಇನ್ನೇ ನಾವ್ ಯಾವ ಲೆಕ್ಕ ಜಿಮ್ಮಿಗೆ ಹೋಗೋದ್ರಿಂದನೇ ಇದೆಲ್ಲ ಆಗುತ್ತೆ ಅನ್ನೋ ರೀತಿ ಕ್ರಿಯೇಟ್ ಆಯ್ತು ಅವಾಗ. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಇದು ನೀವ್ ಹೇಳ್ತಿರೋದು 100% ಸತ್ಯ. ಅಪ್ಪು ಸರ್ ಅವರಂತ ಒಳ್ಳೆ ಜನ ಹಂಗಾಗ್ಬಾರ್ದಾಗಿತ್ತು. ತುಂಬಾ ತುಂಬಾ ಅನ್ಫಾರ್ಚುನೇಟ್. ಅವರಷ್ಟು ಹೆಲ್ದಿ ಆಗಿದ್ದು ಅವರಿಗೆ ಆತರ ಆಗಿದೆ, ಇನ್ ನಾವೇನ್ ಲೆಕ್ಕಪ್ಪ ಅಂತ ಇವತ್ತಿಗೂ ಅಷ್ಟೇ ಬಂದು ಜಿಮ್ ಸೇರೋರು ಇವತ್ತಿಗೂ ಅಷ್ಟೇ ಅವ್ರ ಪೇರೆಂಟ್ಸ್ ನನ್ನ ಹತ್ರ ಕೇಳ್ತಾರೆ, ಏನ್ ಸರ್ ಹಿಂಗಾಗಿದೆಯಲ್ಲ ನಾನೇನ್ ಮಾಡೋದು ಅಂತ. ಅದು ತುಂಬಾ ಅನ್ಫಾರ್ಚುನೇಟ್. ಒಂದು 10-15 ಕೋಟಿ ಯಾರಿಗೋ ಒಬ್ಬರಿಗೆ ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು ಆತರ ಆಗಿದ್ದು. ಬಟ್ ಜಿಮ್ ಇಂದ ಇನ್ಫ್ಯಾಕ್ಟ್ ಹಾರ್ಟ್ ಅಟ್ಯಾಕ್ ಆಗಲ್ಲ. ನಿಮ್ಮ ಹಾರ್ಟ್ ವಿಲ್ ಬಿಕಮ್ ಹೆಲ್ದಿಯರ್ ನೀವು ಜಿಮ್ಮಿಗೆ ಬಂದ್ರೆ. ಆ ಬಾಡಿಗೆ ಆ ಶ್ರಮ ಕೊಟ್ಟು ನೀವು ಕರೆಕ್ಟ್ ಆಗಿರೋ ಎಕ್ಸರ್ಸೈಸ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗೋದು ತಪ್ಪುತ್ತೆ, ಅದರಿಂದ ಹಾರ್ಟ್ ಅಟ್ಯಾಕ್ ಆಗಲ್ಲ. ಈ ಕನ್ಸೆಪ್ಷನ್ ದಯವಿಟ್ಟು ನಿಮ್ ಮನ್ಸಲ್ಲಿದ್ರೆ ಅದು ತೆಕ್ಕೊಂಬಿಡಿ, ಅದಾಗಲ್ಲ. ಅಂದ್ರೆ ಪೇರೆಂಟ್ಸ್ಗೂ ಇದೇ ರೀತಿ ಹೇಳ್ತೀರಾ? 100% ಹೇಳ್ತೀನಿ. ಅಂಡ್ ಅದು ಹೇಳಿದ್ನಲ್ಲ, ತುಂಬಾ ತುಂಬಾ ಅನ್ಫಾರ್ಚುನೇಟ್. ಆತರ ಅವ್ರಿಗೆ ಆಗಿದ್ದು, ಆಗ್ಬಾರ್ದಾಗಿತ್ತು, ಆಯ್ತು. ಬಟ್ ಅದು ರೀಸನ್ ಅಲ್ಲ. ಸರ್ ಫೈನಲ್ ಕ್ವಶನ್, ಜಿಮ್ಮಿಗೆ ಬರೋದ್ರಿಂದ ಏನ್ ಉಪಯೋಗ, ವರ್ಕೌಟ್ ಮಾಡೋದ್ರಿಂದ ಏನ್ ಉಪಯೋಗ? ಜಿಮ್ ಬಂದ್ಬಿಟ್ಟು ಇಸ್ ಅ ಪ್ಲೇಸ್ ಆಫ್ ಫಿಸಿಕಲ್ ಅಂಡ್ ಮೆಂಟಲ್ ಡೆವಲಪ್ಮೆಂಟ್. ನಿಮ್ಮನ್ನ ಅದು ಎಷ್ಟು ಸ್ಟ್ರಾಂಗ್ ಮಾಡುತ್ತೆ ಅಂದ್ರೆ, ಲೈಫಲ್ಲಿ ಕಷ್ಟ ಬರೋದು ನಾರ್ಮಲ್ ಅಲ್ವಾ, ಎಲ್ಲರಿಗೂ ಬಂದೇ ಬರುತ್ತೆ. ಆ ಕಷ್ಟನ ದಾಟ್ಕೊಂಡು ಜಿಗಿದ್ಕೊಂಡು ಹೋಗ್ತೀರಾ, ಆ ಲೆವೆಲ್ ಮೆಂಟಲ್ ಕಾನ್ಫಿಡೆನ್ಸ್ ಕೊಡುತ್ತೆ. ಲೈಫಲ್ಲಿ ನಿಮಗೆ ಡಿಪ್ರೆಷನ್ ಅನ್ನೋದು ಬರೋದೇ ಇಲ್ಲ. ನಿಮಗೆ ಏನೇ ಒಂದು ನಿಮ್ಮ ಇಶ್ಯೂಸ್ ಇದ್ರು, ನಿಮ್ಮ ಪರ್ಸನಲ್ ಇರ್ಲಿ, ಫ್ಯಾಮಿಲಿ ಇರ್ಲಿ, ಇಲ್ಲ ನಮ್ಮ ಕೆಲ್ಸದಲ್ಲಿರ್ಲಿ, ಎಲ್ಲರಿಗಿಂತ 10 ಟೈಮ್ ಬೆಟರ್ ಆಗಿ ಮಾಡ್ತೀರಾ, 2ರಷ್ಟು ಬೆಟರ್ ಆಗಿ ದುಡಿತೀರಾ. ಏನ್ ಸರ್ ನೀವು ದುಡಿತೀರಾ ಅಂದ್ರೆ, ಹೌದು, ಜಿಮ್ ಮಾಡೋದ್ರಿಂದ ಒಂದು ಡಿಸಿಪ್ಲಿನ್ ಕ್ರಿಯೇಟ್ ಆಗುತ್ತೆ, ಒಂದು ರೂಟೀನ್ ಕ್ರಿಯೇಟ್ ಆಗುತ್ತೆ, ಒಂದು ಎನರ್ಜಿ ಲೆವೆಲ್ ಬೇರೆ ಇರುತ್ತೆ. ಸೊ ಯು ವಿಲ್ ಡೆಫಿನೆಟ್ಲಿ ಬಿ ಟಾಪ್ 10% ಇನ್ ದ ವರ್ಲ್ಡ್ ನೀವು ಫಿಟ್ ಆಗಿದ್ರೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ ಜೊತೆಗೆ ಜಾಯಿನ್ ಆಗಿ ಒಂದಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಒಂದಷ್ಟು ವರ್ಕೌಟ್ ಎಷ್ಟು ಡೇಂಜರಸ್ ಅನ್ನೋದು ಹೇಳ್ಕೊಟ್ರಿ, ಅದನ್ನ ಎಷ್ಟು ಈಸಿಯಾಗಿ ಮಾಡ್ಬೋದು ಅನ್ನೋದು ಹೇಳ್ಕೊಟ್ರಿ. ಫುಡ್ ಬಗ್ಗೆ ಪ್ರತಿಯೊಂದು ಕೂಡ ಹೇಳ್ಕೊಟ್ಟಿದ್ರ. ನಮ್ ಪ್ರೋಗ್ರಾಮ್ಗೆ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್.